ಸರ್, ಬೆಳಗಾವಿಯಲ್ಲಿ RSS ಕಾರ್ಯಕ್ರಮ ಆಗ್ತಿರೋದು, ರಾಷ್ಟ್ರೀಯ ಪ್ರಾಂತ ಪ್ರಚಾರಕರ ಸಭೆ ಆಗ್ತಿರೋದು ಮಾಡಲಿಕ್ಕೇನ ಇಲ್ಲ. ನಮ್ಮ ಈಗಾಗಲೇ ಪೊಲೀಸರು DC ಅವರು ಅವ್ರಿಗೇನು ಬೇಕು ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಕಡೆಯಿಂದ ಸ್ಟೇಟ್ ಗೌರ್ಮೆಂಟಿಂದ ಆಗುವಂಥ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ. ಇನ್ನು ಅವ್ರು ಯಾವ ಕಾರ್ಯಕ್ರಮ ಮಾಡ್ತಾರೆ, ಹೇಗೆ ಮಾಡ್ತಾರೆ, ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ಪೊಲಿಟಿಕಲ್ ಅಜೆಂಡಾ ಗೊತ್ತಿಲ್ಲ, ಅವರು ಪಾಲಿಟಿಕಲ್ ಇಲ್ಲ ಅಂತ ಯಾವಾಗಲೂ ಹೇಳ್ತಾರೆ, ಅದೇನು ಪ್ರಶ್ನೆ ಇಲ್ಲ. ಓಪನ್ ಆಗಿ ಯಾವಾಗೂ ಪಾಲಿಟಿಕಲಿ ನಾವು ದೂರ ಇದೆ ಅಂತ ಹೇಳಿದ್ದಾರೆ. ಸೊ ನಾವು ಅಷ್ಟು ಕೇಳಿದ್ದೀವಿ. ಪ್ರಿಯಾಂಕಾ ಖರ್ಗೆ ಅವರು ನೋಂದಣಿಯ ಬಗ್ಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧ್ವನಿ ಎತ್ತಿತ್ತು. ಹಾಗಾಗಿ ಇಲ್ಲಿ ತಿರುಗೇಟು ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದಲ್ಲೇ ಕಾರ್ಯಕ್ರಮ ಮಾಡ್ತಿದ್ದಾರೆ. ಆ ರೀತಿ ಚರ್ಚೆ ಇಲ್ಲ, ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಅವ್ರಿಗೆ ಸಂಬಂಧಪಟ್ಟಂಥ ವಿಚಾರ. ಅದು ಅನುಮತಿ ಕಾರ್ಯಕ್ರಮದ ಬಗ್ಗೆ ಅದ್ರ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅದು ಪೊಲೀಸರು ನೋಡ್ಕೋತಾರೆ. ಇವತ್ತು ಪ್ರಿಯಾಂಕ್ ಖರ್ಗೆ ಅವರು ಒಂದು ಮಾತು ಹೇಳಿದ್ದಾರೆ, RSSನಿಂದ ಏನೇ ಪಥಸಂಚಲ ಆದರೂ ಕೂಡ ಪೊಲೀಸರಿಂದ ಅನುಮತಿ ಪಡೀಲೇಬೇಕು. ನಾನು ಗೃಹ ಸಚಿವ ಇರೋ ಮಟ್ಟನೂ ಕೂಡ ಅದನ್ನು ಆ ಪಾಲಿಸಿ ಇಲ್ಲ, ಅದೇ ಹೇಳಿದೆ. ಅದು ಅವ್ರ ಇಲಾಖೆಗೆ ಸಂಬಂಧಪಟ್ಟದ್ದು ಯಾವ ರೀತಿ ಅನುಮತಿ ಪಡಿಬೇಕು, ಹೇಗಿರ್ಬೇಕು ಅನ್ನೋದು ಅವ್ರ ಮಂತ್ರಿಗಳದಾರ, ಅದಕ್ಕೆ ಇಲಾಖೆ ಇದೆ, ಅವ್ರನ್ನ ಹ್ಯಾಂಡಲ್ ಮಾಡ್ತಾರೆ ಅವರು.